ಎಲ್ಲ ಕಡೆ ಕೇಳ್ತಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಾನು ನೋಡ್ದಂಗೆ ಕೇಳ್ತಿರೋದು, ಮಾರ್ಕೆಟಲ್ಲಿ ದುಡ್ಡು ಹಾಕಿ ಅಲ್ಲಿ ಅಷ್ಟು ಜನ ಕಳ್ಕೊಂಡ್ರು, ಯಾವುದೋ ಫ್ರಾಡ್ ಆಯಿತು, ಯಾರನ್ನೋ ನಂಬಿ ದುಡ್ಡು ಹಾಕ್ಬಿಟ್ರು, ನಾವು 2 ಪಟ್ಟು ಮಾಡ್ಕೊಡ್ತೀವಿ 3 ಪಟ್ಟು ಮಾಡ್ಕೊಡ್ತೀವಿ ಅಂತ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಕಳ್ಕೊಂಡ್ರು. ಅದರಲ್ಲೂ ವಿದ್ಯಾವಂತರೇ ಈ ಫ್ರಾಡ್ಗಳಿಗೆ ಒಳಗಾಗ್ತಿದ್ದಾರೆ ಅಂತ ಪ್ರತಿದಿನ ನ್ಯೂಸಲ್ಲಿ ಓದ್ತಾನೆ ಇರ್ತೀನಿ, ಕೇಳ್ತಾನೆ ಇರ್ತೀನಿ. ನೋಡ್ರಿ, ಒಂದು ಅರ್ಥ ಮಾಡ್ಕೋಬೇಕು, ಯಾರು ಕೂಡ ಮಾರ್ಕೆಟಲ್ಲಿ ಅಂದರೆ ಶೇರ್ ಮಾರ್ಕೆಟಲ್ಲಿ 1 ದಿನಕ್ಕೆ 2 ದಿನಕ್ಕೆ ಅಥವಾ 1 ತಿಂಗಳಿಗೆ 1 ವರ್ಷಕ್ಕೆ ಅವ್ರು ಹಾಕಿರೋ ಅಮೌಂಟನ್ನು ಡಬಲ್ ಮಾಡ್ಕೊಳ್ಳೋದಾಗಲಿ, 3 ಪಟ್ಟು ಮಾಡ್ಕೊಳ್ಳೋದಾಗಲಿ, ಅಥವಾ ಒಂದೇ ಸರಿ ಜಾಕ್ ಪಾಟ್ ಹೊಡೆದಂಗೆ ದುಡ್ಡು ಮಾಡ್ಕೊಳ್ಳೋದಾಗಲಿ ಮಾಡೋದು ಬಹಳನೇ ಕಷ್ಟ. ನಾವು ಸಾಮಾನ್ಯವಾಗಿ ಯೋಚನೆ ಮಾಡಿಬಿಡಿ, 1 ದಿನದಲ್ಲಿ 2 ದಿನದಲ್ಲಿ ದುಡ್ಡು ಡಬಲ್ ಆಗಾಗಿದ್ರೆ ಇವತ್ತು ಅಂಬಾನಿ, ಅದಾನಿ ಇವರೆಲ್ಲ ಲಕ್ಷ ಕೋಟಿಗೆ ಬಾಳೋರು. ಅವರು 1 ದಿನಕ್ಕೆ ಅವ್ರ ಅಮೌಂಟನ್ನು ಡಬಲ್ ಮಾಡ್ಕೊಂಡ್ರೆ ಎಷ್ಟಾಗ್ಬೋದು? ನಾವು ಸಾಮಾನ್ಯ ಜನಕ್ಕೆ ನಮಗೆ ಈ ಥರ ಯೋಚನೆಗಳಿರುತ್ತೆ ಅಂದರೆ ಅವ್ರಿಗೆ ಇನ್ನೆಷ್ಟು ಇರ್ಬೋದು? ಆ ಥರ ಆಗಲ್ಲ. ಶೇರ್ ಮಾರ್ಕೆಟಲ್ಲಿ ಏನು ಮಾಡಬೇಕು ಅಂದರೆ ದಯವಿಟ್ಟು ತಪ್ಪು ತಿಳುವಳಿಕೆಯನ್ನು ತೆಗೆದುಹಾಕಿ. ಶೇರ್ ಮಾರ್ಕೆಟಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಆದರೆ ನಾವು ಹೆಂಗೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾನು ಈ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗೋರಿಗೆ ಬಹಳ ಮುಖ್ಯವಾಗಿ ಹೇಳೋದು ಒಂದೇ, ನಾವು ಯಾರೇ ಶೇರ್ ಮಾರ್ಕೆಟಿಗೆ ಬಂದರೂ ಮೊದಲ 10 ವರ್ಷ ನಾವು ಇನ್ವೆಸ್ಟರ್ ಆಗಿರಬೇಕು. ನಾವು ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಖರೀದಿಸೋದನ್ನು ಕಲಿಬೇಕು, ಮಾರೋದಲ್ಲ. ಮೊದಲ 10 ವರ್ಷ ನಾವು ಒಳ್ಳೆಯ ಕಂಪನಿಗಳನ್ನು, ಷೇರುಗಳನ್ನು ಬರೀ ಖರೀದಿಸ್ತಾ ಹೋಗಬೇಕು, ಮಾರೋದಲ್ಲ. ಈ ಇಂಟ್ರಾಡೇ, ಆಪ್ಷನ್ನು, ಫ್ಯೂಚರ್ಸು ಇವ್ಯಾವುದನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಶೇರ್ ಮಾರ್ಕೆಟಲ್ಲಿ 1 ದಿನದಲ್ಲಿ ದುಡ್ಡು ಮಾಡ್ಬೋದು ಅನ್ನೋ ಯಾರೋ ಆಸೆ ತೋರಿಸಿದ್ರು, ಇನ್ಯಾರೋ ಏನೋ ಆಮಿಷ ಒಡ್ಡಿದ್ರು. ದಯವಿಟ್ಟು ಯಾವುದಕ್ಕೂ ಬಲಿಯಾಗದೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ನೀವು ಉಳಿಸ್ಕೊಳ್ಳಿ. 5,000 ಆಗಲಿ, 500 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, ಅದು ದುಡ್ಡೇ. ಅದನ್ನು ಅನಾವಶ್ಯಕವಾಗಿ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಕ್ಕೆ ಅಂತ ಖರ್ಚು ಮಾಡಿದೆ ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಒಬ್ಬ ಉತ್ತಮ ಸಲಹೆಗಾರರ ಸಲಹೆ ಪಡ್ಕೊಂಡು ಇನ್ವೆಸ್ಟ್ ಮಾಡಿ. ಇಲ್ಲ ಅಂದರೆ ಮ್ಯೂಚುವಲ್ ಫಂಡ್ ಅಂತಿದೆ. ಮ್ಯೂಚುವಲ್ ಫಂಡಲ್ಲಿ ನೀವು ಒಂದು ತಿಂಗಳಿಗೆ 500 ರೂಪಾಯಿಂದ 1000 ರೂಪಾಯಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡ್ತಾ ಹೋಗಿ. ಅದನ್ನು ಬಿಟ್ಟು ಗೊತ್ತಿಲ್ಲದೆ ಇರೋ ಫ್ಯೂಚರ್ ಆಪ್ಷನ್ಸ್ ಎಲ್ಲ ಆಡಿ ದುಡ್ಡು ಕಳ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಭಾಳ ಆಸೆ ತೋರಿಸ್ತಾರೆ ಈ ಹಳ್ಳಿಗಳಲ್ಲಿ ಅಥವಾ ಈ ನಗರ ಪಟ್ಟಣಗಳಲ್ಲಿ. ಯುವಕರನ್ನೇ ಕ್ಯಾಚ್ ಮಾಡೋದು, ವಿದ್ಯಾವಂತರನ್ನೇ ಕ್ಯಾಚ್ ಮಾಡೋದು. ದುರಾದೃಷ್ಟವಶ ವಿದ್ಯಾವಂತರೇ ಇದಕ್ಕೆ ಬಲಿಯಾಗ್ತಿದ್ದಾರೆ. ಅದು ಹೆಂಗೆ ದುಡ್ಡನ್ನು ಡಬಲ್ ಮಾಡಿಬಿಡ್ತಾರೆ, ಡಬಲ್ ಆಗಿ ಹೋಗ್ಬಿಡುತ್ತೆ ಅಂತ ನಾವು ನಂಬ್ತೀವಿ. ಅದು ಅಸಾಧ್ಯ. ಹಾಗಾಗಿ ನಾವು ಷೇರು ಮಾರುಕಟ್ಟೆಯಲ್ಲಿ ದುಡ್ಡು ಮಾಡ್ಬೋದು, ಅದು ದೀರ್ಘಾವಧಿಯಲ್ಲಿ ಮಾತ್ರ. ನಾನು ಹೇಳಿದಾಗೆ ಮೊದಲ 10 ವರ್ಷ ನಾವು ಬರೀ ಹೂಡಿಕೆದಾರರಾಗಿರಬೇಕು. ಶೇರಲ್ಲಿ ಹೂಡಿಕೆ ಮಾಡಬೇಕು, ಅದನ್ನು ಮಾರೋದಾಗಲಿ